ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಯಶವಂತಪುರ ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಪುನಶ್ಚೇತನ, ಹಲವು ವಾರ್ಡ್ ಅಧ್ಯಕ್ಷರ ಬದಲಾವಣೆ, ಹಲವರ ನೇಮಕ. ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ವಾರ್ಡ್ ಅಧ್ಯಕ್ಷಗಳನ್ನು ಈಗಾಗಲೇ ನೇಮಕವನ್ನು ಮಾಡಲಾಗಿತ್ತು. ವಾರ್ಡ್ಗಳು ಬದಲಾವಣೆಯಾದ ಸಂದರ್ಭದೊಳಗೆ ಕೆಲವೊಂದಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತ್ತೆ ವಾರ್ಡ್ ಅಧ್ಯಕ್ಷಗಳನ್ನು ಬದಲಾವಣೆ ಮಾಡಲಾಗಿದೆ, ಕೆಲವರನ್ನು ಮುಂದುವರಿಸಲಾಗಿದೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹನುಮಂತರಾಯಪ್ಪನವರು ಈ ನೇಮಕವನ್ನು ಮಾಡಿದ್ದಾರೆ, ನೇಮಕಾತಿ ಆದೇಶವನ್ನು ನೀಡಿದ್ದಾರೆ. ಯಾರ್ಯಾರು ಯಾವ ವಾರ್ಡ್ ಅಧ್ಯಕ್ಷರಾಗಿದ್ದಾರೆ ಅಂತ ಮೊದಲು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ದೊಡ್ಡ ಬಿದ್ರಿಕಲ್ಲು ವಾರ್ಡಿನ ಅಧ್ಯಕ್ಷರಾಗಿ ಲಿಖಿತ್ ಎಲ್ ಗೌಡ ಅವರು ನೇಮಕಗೊಂಡಿದ್ದಾರೆ. ಅಂದ್ರಳ್ಳಿ ವಾರ್ಡ್ಗೆ ಮುನಿರಾಜು ಎಂ.ಎಸ್. ರವರು, ನಾಡಪ್ರಭ ಕೆಂಪೇಗೌಡ ನಗರ ವಾರ್ಡ್ಗೆ ಎಸ್. ಕುಮಾರ್ ಅವರು, ಹೇರೋಹಳ್ಳಿ ವಾರ್ಡ್ಗೆ ಲೋಕೇಶ್ ಬಿ ಅವರು, ಬ್ಯಾಡರಳ್ಳಿ ವಾರ್ಡ್ಗೆ ರಮೇಶ್ ಆದಿತ್ಯ ಅವರು, ಉಲ್ಲಾಳ್ ವಾರ್ಡ್ಗೆ ರಮೇಶ್ ಗೌಡ ಅವರು, ನಾಗದೇವನಹಳ್ಳಿ ವಾರ್ಡ್ಗೆ ಎಸ್. ಟಿ. ಪ್ರಕಾಶ್ ಗೌಡ, ಶಿವನಪಾಳ್ಯಕ್ಕೆ ಕೆ.ವೈ. ಕೃಷ್ಣ, ಕೆಂಗೇರಿ ಕೋಟೆ ವಾರ್ಡ್ಗೆ ಟಿ. ಪ್ರಭಾಕರ್, ಕೆಂಗೇರಿಗೆ ಅರುಣ್ ಎಂ, ಕ್ಷೇತ್ರದ ಮಾಧ್ಯಮ ವಕ್ತಾರರಾಗಿ ಮಹೇಂದ್ರ ಎನ್.ಎಸ್. ಕಿರಣ್ ಅವರನ್ನ ನೇಮಕ ಮಾಡಲಾಗಿದೆ. ಕೆಲವೊಂದಷ್ಟು ಅದೇ ಮುಂದಿರದ ಕೆಲವೊಂದಷ್ಟು ಬದಲಾವಣೆಯಾಗಿದೆ. ಕೆಂಗೇರಿ ವಾರ್ಡ್ಗೆ ಕೆ.ವೈ. ಕೃಷ್ಣ ನೇಮಕವಾಗ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ನೇಮಕ ಆಗಲಾಗಿದೆ, ಆಗಿಬಿಟ್ಟಿದೆ ಎನ್ನುವ ಮಾತುಕತೆ ನಡೀತಿದೆ. ಆದರೆ ಅವನು ಶಿವನಪಾಳ್ಯದ ವಾರ್ಡಿನ ಅಧ್ಯಕ್ಷನಾಗಿ ನೇಮಕವನ್ನು ಮಾಡಲಾಗಿದೆ. ಇನ್ನು ಕೆಂಗೇರಿ ಕೋಟೆ ವಾರ್ಡ್ಗೆ ಟಿ. ಪ್ರಭಾಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಕೆಂಗೇರಿ ವಾರ್ಡ್ಗೆ ಅರುಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಇವೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಕೆಂಗೇರಿ ವಾರ್ಡಲ್ಲಿದ್ದಂಥ ಮಹೇಂದ್ರ ಎನ್.ಎಸ್. ಅವರನ್ನ ಕ್ಷೇತ್ರದ ಮಾಧ್ಯಮ ವಕ್ತಾರನಾಗಿ ನೇಮಕ ಮಾಡಲಾಗಿದೆ. ಯಾವುದೇ ವಾರ್ಡ್ ಅಧ್ಯಕ್ಷ ಜವಾಬ್ದಾರಿ ಇಲ್ಲ. ಇನ್ನೊಂದು ಬಾಕಿ ಇರ್ತಕ್ಕಂಥ ಕೇವಲ ಒಂದೇ ಒಂದು ಅಂತ ಹೇಳಿದ್ರೆ ಅದು ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಯಾರು ನೇಮಕವಾಗಿಲ್ಲ, ಅದೊಂದು ಬಾಕಿ ಇದೆ. ಇದಿಷ್ಟು ಆಗಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ನ ವಾರ್ಡ್ ಅಧ್ಯಕ್ಷರ ಬದಲಾವಣೆಯ ಉದ್ದೇಶ ದೃಷ್ಟಿ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.